ಹಾಯ್ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಹೇಳಿದ್ದೆ. ಇವತ್ತು ಫ್ರೈಡೆ ಆದ್ರೂ ಕೂಡ ಸುದೀಪ್ ಅವರು ಇವತ್ತು ಬಂದು ಈ ಕಿಚ್ಚನ ಕಟಕಟೆ ಮತ್ತು ಈ ಸೀಸನ್ ಕೊನೆಯ ಕಟಕಟೆಯನ್ನು ನಡೆಸಿಕೊಡ್ತಾರೆ ಅನ್ನುವಂತ ಒಂದು ಕ್ಲೂಯನ್ನ ಕೊಟ್ಟಿದೆ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಇದೀಗ ಬಿಗ್ಗೆಸ್ಟ್ ಅಪ್ಡೇಟ್ ಆಫ್ ದ ಸೀಸನ್ ಅನ್ನ ಕೊಡ್ತಾ ಇದ್ದೀನಿ. ಸುದೀಪ್ ಅವರು ಯಾರಿಗೆ ಕ್ಲಾಸ್ ತೆಗೆದುಕೊಂಡ್ರು, ಯಾರನ್ನ ಸೇವ್ ಮಾಡಿದ್ರು, ಯಾರನ್ನ ಈ ಸೀಸನ್ ನ ಕಿಚ್ಚನ ಚಪ್ಪಾಳಿ ಯಾರನ್ನ ಆಯ್ಕೆ ಮಾಡಿದ್ರು, ಜೊತೆಗೆ ಈ ವಾರದ ಕಿಚ್ಚನ ಚಪ್ಪಾಳಿಗೆ ಯಾರು ಹೋಯ್ತು, ಯಾರು ಡೇಂಜರ್ ಝೋನ್ ನಲ್ಲಿದ್ದಾರೆ ಮತ್ತು ಯಾರು ಮುಂದಿನ ವಾರ ಸೇವ್ ಆದಂತ ಮೊಟ್ಟ ಮೊದಲ ಅಭ್ಯರ್ಥಿ ಎನ್ನುವುದನ್ನ ಈಗ ಹೇಳ್ತೇನೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಫ್ರಮ್ ದ ಬಿಗ್ ಬಾಸ್. ಇದು ಅತ್ಯಂತ ದೊಡ್ಡ ಅಪ್ಡೇಟ್ ಅಂತ ಹೇಳ್ಬಹುದು. ಹಾಗಾಗಿ ಇಲ್ಲೇ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು ಮಾಡುವಂತ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಮತ್ತು ನಾನು ಇಲ್ಲೇ ತನಕ ಕೊಟ್ಟ ಅಪ್ಡೇಟ್ ಕೂಡ ಸತ್ಯ ಎನ್ನುವುದು ನಿಮ್ಗೆ ಮನವರಿಕೆ ಆಗುತ್ತೆ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ನಲ್ಲಿ ಇದೀಗ 8 ಜನ ಇದ್ದಾರೆ. ಒಬ್ರು ಇದೀಗ ಫೈನಲ್ ನ ತಲುಪಿದ್ದಾರೆ, ಧನುಷ್ ಅವರು. ಮಿಕ್ಕ 7 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇತ್ತು. ಜೊತೆಗೆ ಈ ವಾರ ಮಿಡ್ ಡೇ ಎಲಿಮಿನೇಷನ್ ಆಗಿ ಕಾವ್ಯ ಅವರು ಕೂಡ ಹೊರಗೆ ಹೋಗ್ತಾರೆ ಅನ್ನುವಂತ ಫೇಕ್ ನ್ಯೂಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು. ಅದಕ್ಕೂ ನಾನು ಕೂಡ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ. ಇಲ್ಲ, ಅಂತದ್ ಯಾವುದೂ ಇಲ್ಲ, ಎಲ್ಲವೂ ಸುಳ್ಳು. ನಾಳೆ ಬರಬೇಕಿದ್ದ ಸುದೀಪ್ ಅವರು ಕೆಲವೊಂದು ಕಾರಣಕ್ಕಾಗಿ, ಅಂದ್ರೆ ಸಾಟರ್ಡೆ ಮತ್ತು ಸಂಡೇ ಅವರಿಗೆ ಸ್ವಲ್ಪ ಕೆಲಸ ಇದೆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಎಪಿಸೋಡ್ ನ ಕಂಪ್ಲೀಟ್ ಮಾಡ್ತಾರೆ. ಇವತ್ತು ಮುಗ್ದಿಲ್ಲ ಅಂದ್ರೆ ನಾಳೆ ಸ್ವಲ್ಪ ಹೊತ್ತು ಬಂದು ಆ ನೆಕ್ಸ್ಟ್ ಕಂಟೆಸ್ಟೆಂಟ್ ಸೇವ್ ಮಾಡಿ ಕೆಲವೊಬ್ಬರನ್ನ ಹೊರಗಾಕಿ ಆ ಎಪಿಸೋಡ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಅಪ್ಡೇಟ್ ಕೂಡ ಕೊಟ್ಟಿದೆ. ಇವತ್ತು ಸುದೀಪ್ ಅವರು ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡುವ ಹಂತದಲ್ಲಿದ್ದಾರೆ ಮತ್ತು ಬಿಗ್ಗೆಸ್ಟ್ ಅಪ್ಡೇಟ್ ಕೂಡ ಸಿಗ್ತದೆ. ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ, ಯಾರು ಸೇವ್ ಆಗ್ತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಮತ್ತು ಕಿಚ್ಚನ ಕಟಕಟೆ ಕೊನೆಯಾದ ಕಾರಣಕ್ಕಾಗಿ, ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕಟಕಟೆಯಾದ ಕಾರಣಕ್ಕಾಗಿ ಇಲ್ಲಿ ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಯಾರನ್ನ ಹೊಗಳ್ತಾರೆ, ಯಾರು ಫಸ್ಟ್ ಸೇವ್ ಆಗ್ತಾರೆ, ಆ ಸೇವ್ ಆದ ಕಂಟೆಸ್ಟೆಂಟ್ ನೆಕ್ಸ್ಟ್ ವಾರ ಕಾಲಿಡ್ತಾರೆ. ಹಾಗಾಗಿ ಎಲ್ಲವನ್ನ ತಿಳಿದುಕೊಡುವಂತ ಕುತೂಹಲ ನಿಮ್ಮಲ್ಲಿದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬಹುದು ಮತ್ತು ಕಾಮೆಂಟ್ ಬಾಕ್ಸ್ ಓಪನ್ ಇದೆ, ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಧನುಷ್ ಅವರು ಫೈನಲಿ ಹೋಗಿದ್ದಾರೆ. ಕಿಚ್ಚ ಅವರು ಇವತ್ತು 4 ಗಂಟೆಯಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಹೇಳೋದಾದ್ರೆ ಇವತ್ತಿನ ಒಂದು ಸುದ್ದಿಯನ್ನು ಹೇಳೋದಾದ್ರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ, ಮೊದಲು ಕಿಚ್ಚನ ಚಪ್ಪಾಳೆ ಯಾರಿಗೆ? ಈ ವಾರದ ಕಿಚ್ಚನ ಚಪ್ಪಾಳೆ ನಾನು ಆಗ್ಲೇ ಹೇಳಿದ್ದೆ, ಆಗಬಹುದು ಅಥವಾ ಧನುಷ್ ಅವ್ರಿಗೆ ಹೋಗ್ಬೋದು ಅಂತ. ಅಂದ್ರೆ ಅಶ್ವಿನಿ ಅಥವಾ ಧನುಷ್ ಅವರ ಮಿಡ್ಲ್ ಕಾಂಪಿಟೇಷನ್ ಇದೆ ಎನ್ನುವಂತ ಮಾತನ್ನು ಹೇಳಿದ, ಜೊತೆಗೆ ಧ್ರುವಂತ್ ಅವರು ಕೂಡ ಆ ಕಾಂಪಿಟೇಷನ್ ಅಲ್ಲಿ 3ನೇ ವ್ಯಕ್ತಿಯಾಗಿ ಬರಬಹುದು ಎನ್ನುವಂತ ಮಾತನ್ನು ಹೇಳಿದಾದ್ರೆ, ಕಿಚ್ಚನ ಚಪ್ಪಾಳೆ, ವಾರದ ಚಪ್ಪಾಳೆ ಹೋಗ್ತಾ ಇರುವುದು ಅಶ್ವಿನಿ ಗೌಡ ಅವರಿಗೆ. ಕಿಚ್ಚನ ಚಪ್ಪಾಳೆ, ವಾರದ ಚಪ್ಪಾಳೆ ಹೋಗ್ತಾ ಇರುವುದು ಅಶ್ವಿನಿ ಗೌಡ ಅವರಿಗೆ. ತನ್ನ ವಯಸ್ಸನ್ನ ಮೀರಿ ಆಡಿದಂತ ಆಟ ಇದೆಯಲ್ಲ, ಪ್ರತಿಯೊಬ್ರು ಕೂಡ, ಸಾಮಾನ್ಯ ವ್ಯಕ್ತಿ ಕೂಡ ಅದನ್ನು ಗೆಸ್ ಮಾಡಬಹುದಿತ್ತು. ನಾವು ಕೂಡ ಹಾಗೆ ಹೇಳಿದ್ವಿ. ಅಶ್ವಿನಿ ಗೌಡ ಅವರಿಗೆ ಇದೀಗ ಕಿಚ್ಚನ ಚಪ್ಪಾಳೆ ಹೋಗಿದೆ. ಇನ್ನು ಕಿಚ್ಚನ ಕಟಕಟೆಯಲ್ಲಿ ಮತ್ತೇನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು? ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಟೋಟಲಿ ಈ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಹೇಳ್ತೀವಿ, ಸರಣಿ ಶ್ರೇಷ್ಠ ಅಂತ ಹೇಳ್ತೀವಲ್ಲ. ಹಾಗಾಗಿ ಪ್ರತಿ ವಾರ ಒಬ್ಬೊಬ್ಬರಿಗೆ ಕೊಟ್ಟರು ಕೂಡ ಈ ಪೂರ್ತಿ ಬಿಗ್ ಬಾಸ್ ಸೀಸನ್ ನ ಕಿಚ್ಚನ ಚಪ್ಪಾಳಿ ಯಾರಿಗೆ ಹೋಗ್ಬೋದು? ಅದೊಂಥರ ಬಿಗ್ ಬಾಸ್ ಟ್ರೋಫಿ ಲೆವೆಲ್ ಆಗಿರುತ್ತೆ. ಬಿಗ್ ಬಾಸ್ ಟ್ರೋಫಿ ನಂತರ ಕಿಚ್ಚನ ಈ ಸೀಸನ್ ನ ಚಪ್ಪಾಳಿ ಯಾರಿಗೆ ಹೋಗ್ಬೋದು? ಅದು ಒಂಥರ ಕಿರೀಟ. ವಾರದ ಚಪ್ಪಾಳಿ ಓಕೆ, ವಾರದಲ್ಲಿ ನೀವು ಒಂದು ಚೆನ್ನಾಗಿ ಆಟ ಆಡ್ತೀರಿ, ಚೆನ್ನಾಗಿ ಟಾಸ್ಕ್ ಆಡ್ತೀರಿ, ಚೆನ್ನಾಗಿ ಟಾಂಟ್ ಕೊಡ್ತೀರಿ, ಚೆನ್ನಾಗಿ ಕಂಟೆಂಟ್ ಕೊಡ್ತೀರಿ. ಆದ್ರೆ ಈ ವರ್ಷ ಪೂರ್ತಿ ಕಂಟೆಂಟ್ ಕೊಟ್ಟಂತವ್ರು, ಈ ವರ್ಷ ಪೂರ್ತಿ ಆಟವನ್ನು ಆಡದಂತವ್ರು, ಈ ವರ್ಷ ಪೂರ್ತಿ ಬಿಗ್ ಬಾಸ್ಗಾಗಿ ಸರೆಂಡರ್ ಆದಂತವ್ರು, ಹೂ ಇಸ್ ದಿಸ್ ಕ್ಯಾಂಡಿಡೇಟ್ ಎನ್ನುವುದನ್ನ ನೋಡ್ತಾ ಹೋದ್ರೆ ಅಲ್ಲಿ 3-4 ಕ್ಯಾಂಡಿಡೇಟ್ಗಳು ನಿಮ್ಮ ಮುಂದೆ ಬರ್ಬೋದು. ಧನುಷ್ ಅವ್ರು ಬರ್ಬೋದು, ಗಿಲ್ಲಿ ಅವ್ರು ಬರ್ಬೋದು, ರಕ್ಷಿತಾ ಶೆಟ್ಟಿ ಬರ್ಬೋದು, ಹೀಗೆ ಬೇರೆ ಧ್ರುವಂತ್ ಬರ್ಬೋದು. 4-6 ಕ್ಯಾಂಡಿಡೇಟ್ಗಳು ಬರ್ತಾರೆ. ಅಶ್ವಿನಿ ಗೌಡ ಅವ್ರು ಬರ್ಬೋದು. ಆದ್ರೆ ಅಚ್ಚರಿ ಎಂಬಂತಿದ್ರು ಕೂಡ ಇದೀಗ ಮತ್ತೊಬ್ಬ ಕ್ಯಾಂಡಿಡೇಟ್ ಎಮರ್ಜ್ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ತಿದ್ದೆ, ಕಳೆದ 1 ವಾರದಿಂದ 2 ಕ್ಯಾಂಡಿಡೇಟ್ಗಳು ಎಮರ್ಜ್ ಆಗ್ತಿದ್ದೆ. ಅದು ಅಶ್ವಿನಿ ಮತ್ತು ಧ್ರುವಂತ್ ಎನ್ನುವಂತ ಹೆಸರು ಬರ್ತಾ ಇತ್ತು. ಆದ್ರೆ ಈ ಸರಣಿಯ ಕಿಚ್ಚನ ಚಪ್ಪಾಳೆ ಹೋಗಿದ್ದು ಧ್ರುವಂತ್ ಎನ್ನುವಂತ ಮಂಗಳೂರು ಹುಡುಗನಿಗೆ. ಹಾಗಾಗಿ ಧ್ರುವಂತ್ ಅವರಿಗೆ ನಮ್ಮ ಕಡೆಯಿಂದ ಕೂಡ ಒಂದು ಚಪ್ಪಾಳೆ ಇರುತ್ತೆ. ಯಾಕಂದ್ರೆ ಈ ಸರಣಿಯ ಬಿಗ್ ಬಾಸ್ ಸೀಸನ್ 12ರ ಸೀಸನ್ ನ ಕ್ಲಾಪ್ ಆಫ್ ದ ಕಿಚ್ಚನ ಕ್ಲಾಪ್ ಸಿಕ್ಕಿದವರಿಗೆ, ಅಂದ್ರೆ ಕ್ಲಾಪ್ ಆಫ್ ದ ಸೀಸನ್ ಅವರಿಗೆ ಸಿಕ್ಕಿದೆ. ಧ್ರುವಂತ್ ಅವರಿಗೆ ಕ್ಲಾಪ್ ಆಫ್ ದ ವೀಕ್ ಸಿಕ್ಕಿದ್ದು ಅಶ್ವಿನಿ ಅವರಿಗೆ. ಇನ್ನು ಧ್ರುವಂತ್ ಅವರನ್ನ ಕಿಚ್ಚ ಸುದೀಪ್ ಅವರು ಹಾಡಿ ಹೊಗಳಿದ್ದಾರೆ. ಧ್ರುವಂತ್ ಅವರ ಕೆಲಸ, ಧ್ರುವಂತ್ ಅವರ ಒಂದು ಆಟ, ಧ್ರುವಂತ್ ಅವರು ಕೊಟ್ಟಂತ ಕಂಟೆಂಟ್, ಧ್ರುವಂತ್ ಅವರು ಸೋತಾಗ್ಲೂ ಕೊಟ್ಟಂತ ಕಂಟೆಂಟ್, ಧ್ರುವಂತ್ ಅವರು ಗೆದ್ದಾಗ್ಲೂ ಕೊಟ್ಟಂತ ಕಂಟೆಂಟ್, ತಮ್ಮ ವಿರುದ್ಧವೇ
ಇಡೀ ಟೀಮ್ ತಿರುಗಿ ಬಿದ್ದಾಗ, ಇನ್ಕ್ಲೂಡಿಂಗ್ ರಕ್ಷಿತಾ ಶೆಟ್ಟಿ ತಿರುಗಿ ಬಿದ್ದಾಗ, ಅಂದ್ರೆ ಅವರು ಸೀಕ್ರೆಟ್ ರೂಮ್ ನಲ್ಲಿ ಜೊತೆಗಿದ್ರು ಕೂಡ ಹೊರಗಡೆ ಬಂದು ಬೇರೆ ಬೇರೆ ತರ ಮಾತಾಡೋದಾಗಿರ್ಬೋದು, ತನ್ನ ಕೋಪ ಕಂಟ್ರೋಲ್ ಮಾಡಿಕೊಂಡು ರಘು ಕೋಪ ಮಾಡ್ಕೊಂಡು ರಘು ಅವರಿಗೆ ಟಾಂಟ್ ಕೊಟ್ಟಿದ್ದಾಗಿರ್ಬೋದು, ಅಥವಾ ಕೋಪವನ್ನ ಕಂಟ್ರೋಲ್ ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಅವರು ಬೈದಾಗ ಹೊಡೆದಾಗ ಅದನ್ನು ನಕ್ಕ ರೀತಿ ಇರ್ಬೋದು, ಜೊತೆಗೆ ಕಂಟೆಂಟ್ ಕೊಡುವ ರೀತಿಯಲ್ಲಿ ಎಲ್ಲವೂ ಕೂಡ ಈಸ್ ಮಾಸ್ಟರ್ ಪೀಸ್ ಎನ್ನುವಂತ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹಾಡಿ ಹೋಗಿದ್ದಾರೆ. ದಿಸ್ ಅರೈಸಸ್ ಸಮ್ ಕ್ವಶನ್, ಇದು ಕೆಲವೊಂದು ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತಾ ಇದೆ. ಜೊತೆಗೆ ಮುಂದಿನ ಹಂತಗಳಲ್ಲಿ ಅದರ ಬಗ್ಗೆ ಕೂಡ ನಾವು ತಿಳಿಬಹುದು. ಏನಾದ್ರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ವಿನ್ ಆಗುವ ದಾರಿಯಲ್ಲಿ ಏನಾದ್ರೂ ಮತ್ತೊಬ್ಬ ಕರಾವಳಿ ಹುಡುಗ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಇದೀಗ ಸಾಧ್ಯ ಆಗುವಂತ ಅಥವಾ ಆ ಹಂತಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಇದೀಗ 7 ಜನ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಸೇವ್ ಆಗ್ಬೋದು, ಯಾರು ಹೊರಗೆ ಹೋಗ್ಬೋದು ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಆದ್ರೆ ಇದೀಗ ಸೇವ್ ಆಗ್ತಿರುವಂತ ಮೊಟ್ಟ ಮೊದಲ ಅಭ್ಯರ್ಥಿ ಅಂದ್ರೆ ಗೆಸ್ ಮಾಡಿ ಯಾರಾದ್ರೂ. ಗಿಲ್ಲಿ ಅಂತೂ ಅಲ್ಲ, ರಾಶಿಕಾ ಅಂತೂ ಅಲ್ಲ. ಯಾರು ಸೇವ್ ಆಗಿರ್ಬೋದು? ಧ್ರುವಂತ್, ರಕ್ಷಿತಾ, ಕಾವ್ಯ, ಯಾರು ಸೇವ್ ಆಗ್ಬೋದು? ನಿಮಗೂ ಸ್ವಲ್ಪ ಅನ್ಸಿರುತ್ತಲ್ಲ, ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ, ಆ ಸೀಸನ್ ಆಫ್ ದ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ನಿಮ್ಗೂ ಅನ್ಸಿರ್ಬೋದಲ್ಲ ಧ್ರುವಂತ್ ಸೇವ್ ಆಗ್ಬೋದಂತ. ಅಥವಾ ವಾರದ ಚಪ್ಪಾಳೆ ಅಶ್ವಿನಿ ಗೌಡ್ರಿಗೆ ಕೊಟ್ಟಾಗ ನಿಮ್ಗೂ ಅನ್ಸಿರ್ಬೋದಲ್ಲ ಧ್ರುವಂತ್ ಸೇವ್ ಆಗ್ಬೋದಂತ. ಎನಿ ಗೆಸ್? ಅಶ್ವಿನಿ ಗೌಡ ಅವರು ಸೇವ್ ಆದಂತ ಮೊದಲ ಅಭ್ಯರ್ಥಿ ಆಗಿದ್ದಾರೆ. ಹೌದು, ಈಗ ಅವರು ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದಾರೆ. ಮುಂದಿನ ವಾರ ಏನಾಗುತ್ತೋ ಅದು ಗೊತ್ತಿಲ್ಲ. ಮಿಡ್ ಡೇ ಎಲಿಮಿನೇಷನ್ ಇರುತ್ತೋ ಅಥವಾ ಟಾಪ್ ಕಂಟೆಸ್ಟೆಂಟ್ 6 ಗೆ ಮತ್ತೊಂದು ಟಾಸ್ಕ್ ಇರ್ತಾರ, ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈಗ ಬರ್ತಾ ಇರುವಂತಹ ಪ್ರಮುಖ ಅಪ್ಡೇಟ್, ಮೊಟ್ಟ ಮೊದಲು ಅಭ್ಯರ್ಥಿ ಅಂದ್ರೆ ನಾನು ಹೇಳಿದಂತ ಈ ಸಬ್ಜೆಕ್ಟ್ ಗಳನ್ನ ನಾಳೆ ಸಂಜೆ ಟೆಲಿಕಾಸ್ಟ್ ಮಾಡ್ತಾರೆ. ಇದು ಸ್ಯಾಟರ್ಡೇ ಎಪಿಸೋಡ್ ನ ಹೈಲೈಟ್ಗಳು. ಒಂದು, ಕ್ಲಾಪ್ ಆಫ್ ದ ವೀಕ್ ಗೋಸ್ ಟು ಅಶ್ವಿನಿ ಗೌಡ, ದ ಕ್ಲಾಪ್ ಆಫ್ ದ ಸೀಸನ್ ಗೋಸ್ ಟು ಧ್ರುವಂತ್, ಅಂಡ್ ಸುದೀಪ್ ಪ್ರೇಸ್ಡ್ ಅಂಡ್ ಹೈಪ್ಡ್ ಧ್ರುವಂತ್. ಇದು ತುಂಬಾ ಕ್ವಶನ್ ಅರೈಸ್ ಮಾಡ್ತಿದೆ. ಮತ್ತು ಮೊಟ್ಟ ಮೊದಲ ಅಭ್ಯರ್ಥಿ ಈ ಕಟ್ಟಕಡೆಯ ಸೀಸನ್ ನ ಕಟಕಟೆಯಲ್ಲಿ ಸೇವ್ ಆದಂತ ಮೊಟ್ಟ ಮೊದಲ ಅಭ್ಯರ್ಥಿ ಇದೀಗ ಅಶ್ವಿನಿ ಗೌಡ ಅವರು. ಮುಂದಿನ ದಿನಗಳಲ್ಲಿ ಯಾರು ಸೆಕೆಂಡ್ ಅಭ್ಯರ್ಥಿ ಸೇವ್ ಆಗ್ತಾರೆ, ಮತ್ತೇನು ಅಪ್ಡೇಟ್ ಆಗುತ್ತೆ ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈ ಸೆಕೆಂಡ್ ಅಂದ್ರೆ ನಾಳೆ ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ಅನ್ನ ಇಷ್ಟು ಹೈಲೈಟ್ ಅಂತ ಹೇಳ್ಬೋದು. ನಾಳೆ ಇಷ್ಟು ಮಾತ್ರ ಹೈಲೈಟ್ ಮಾಡ್ತಾರೆ, ನಾಡಿದ್ದು ಮಿಕ್ಕ ಕಂಟೆಂಟ್ ಗಳನ್ನ ಅವರು ಹೈಲೈಟ್ ಮಾಡಿ ಕೊಡ್ತಾರೆ. ಮತ್ತು ಅದು ಕೂಡ ಶೂಟ್ ಆಗುವಂತ ಎಲ್ಲ ಹಂತದಲ್ಲಿದೆ. ಇದು ಮೊಟ್ಟ ಮೊದಲ ಅಧ್ಯಾಯದ ಮೊದಲ ಒಂದು ಪ್ರತಿ ಅಂತ ಹೇಳ್ಬೋದು. ಹಾಗಾಗಿ ಅಶ್ವಿನಿ ಗೌಡ ಅವರು ಸೇವ್ ಆಗಿದ್ದಾರೆ. ಇದು ಬಿಗ್ ಬಾಸ್ ಕೊಟ್ಟಂತ, ಬಿಗ್ ಬಾಸ್ ನಿಂದ ಬಂದಂತ ಮಹತ್ವದ ಅಪ್ಡೇಟ್ ಅಂತ ಹೇಳ್ಬೋದು. ನಾನು ಮಧ್ಯಾಹ್ನ ಕೂಡ ಅಪ್ಡೇಟ್ ಮಾಡಿದಾಗ ಕೆಲವೊಬ್ರು ಮೆಸೇಜ್ ಮಾಡಿದ್ರು ಕಮೆಂಟ್ ನಲ್ಲಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು, ನೀ ಯಾಕೆ ಸುಳ್ಳು ಹೇಳ್ತೀವಿ, ಸುದೀಪ್ ಬರುವುದು ಶನಿವಾರ, ಅವ್ರು ಹೇಗೆ ಫ್ರೈಡೆ ಬಂದ್ಬಿಡ್ತಾರೆ, ಇಂಥ ಸುಳ್ಳು ಸುದ್ದಿಗಳನ್ನ ಹಬ್ಸ್ಬಿಡಿ ಅನ್ನುವಂತ ಮಾತು ಕೂಡ ಕಾಮೆಂಟ್ ನಲ್ಲಿ ಹೇಳಿದ್ರು. ಅದಕ್ಕೂ ನಾನು ಕಾಮೆಂಟ್ ಮಾಡಿದೆ. ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ಕಮೆಂಟ್ ಮಾಡಿದೆ. ಇಲ್ಲ, ಅವರು ಶೂಟ್ ಮಾಡ್ತಾ ಇದ್ದಾರೆ, ಟೆಲಿಕಾಸ್ಟ್ ಆಗು ನಾಳೆ. ಆದ್ರೂ ಕೆಲವೊಂದು ಕಾರಣದಿಂದಾಗಿ ಅವರು ಸಾಟರ್ಡೆ ಬರಲ್ಲ. ಸಾಟರ್ಡೆ ಮಾರ್ನಿಂಗ್ ಒಂದು ಸಾಟರ್ಡೆ ಸೆಕೆಂಡ್ ಎಪಿಸೋಡ್ ಟೆಲಿಕಾಸ್ಟ್ ಆಗೋ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಅಂತಿಮ ಹಂತ ಆಗಿರೋದ್ರಿಂದ ಅವರು ಕೆಲವೊಮ್ಮೆ ಫ್ರೈಡೆ ಬಂದು ಎಪಿಸೋಡ್ ಶೂಟ್ ಮಾಡಿ ಹೋಗ್ತಾರೆ. ಅದು ಟೆಲಿಕಾಸ್ಟ್ ಮಾರದೇನಾಗುತ್ತೆ ಅನ್ನುವಂತ ಕ್ಲೂ ಏನೋ ಕೊಟ್ಟಿದೆ. ಅದು ಇದೀಗ ನಿಜವಾಗ್ತಿದೆ. ಮತ್ತೊಮ್ಮೆ ಹೇಳ್ತೇನೆ, ಕ್ಲಾಪ್ ಆಫ್ ದ ಸೀಸನ್ ಅದು ಬಿಗ್ ಬಾಸ್ ಕಿರೀಟಕ್ಕೆ ಸಮಾನ ಧ್ರುವಂತ್ ಅವರಿಗೆ ಹೋಗ್ತಾ ಇದೆ. ಅದು ಇದೀಗ ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ. ಕ್ಲಾಪ್ ಆಫ್ ದ ವೀಕ್ ಹೋಗ್ತಾ ಇರುವುದು ಇದೀಗ ಅಶ್ವಿನಿ ಗೌಡ ಅವರಿಗೆ ಹೋಗ್ತಾ ಇದೆ. ಸೇವ್ ಆದಂತ ಮೊದಲ ಅಭ್ಯರ್ಥಿ ಅಶ್ವಿನಿ ಗೌಡ. ಜೊತೆಗೆ ಧ್ರುವಂತ್ ಅವ್ರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಸುದೀಪ್ ಅವರು. ಜೊತೆಗೆ ಯಾರು ಕಳಪೆ ಎನ್ನುವಂಥದ್ದು ಕೊಟ್ಟಿಲ್ಲ, ಅದು ಅಭ್ಯರ್ಥಿಗಳಿಂದ ಕೇಳಿದೆ. ಅದರ ಅನೌನ್ಸ್ಮೆಂಟ್ ಕೂಡ ಆಗ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ವೋಟಿಂಗ್ ರಿಸಲ್ಟ್ ಯಾವ ತರ ಆಗಿದೆ, ಗಿಲ್ಲಿಗೆ ಒಂದೇ ದಿನ 1 ಕೋಟಿ ವೋಟ್ ಬಂದ್ಬಿಟ್ಟಿದೆ, ಅದು ಹೇಗಾಗುತ್ತೆ ಎಲ್ಲವೂ ಕೂಡ ಮತ್ತು ಅಪ್ಡೇಟ್ ಗಳನ್ನ ಮುಂದಿನ ಎಪಿಸೋಡ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.